ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಮತ್ತು ಇವತ್ತು ಖುಷು ಬರ್ತ್ಡೇ ವಿಡಿಯೋ ಇದು. ಅವನು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ತಂದಿರೋ ಹೊಸ ಬಟ್ಟೆ ಹಾಕ್ಕೊಂಡು ವಾಚ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾನೆ. ಹಾಗೆ ನಮ್ಮ ಮನೆ ಎದುರುಗಡೆನೇ ಒಂದು ಚಿಕ್ಕದು ಹುತ್ತಿದೆ. ಇನ್ನು ದೇವಸ್ಥಾನ ದೂರ ಇರೋದಕ್ಕೆ ಹುತ್ತಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಾ ಅಂದರೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇನ್ನು ಪ್ರಾಪ್ತಿ ಸ್ಕೂಲ್ಗೆ ಹೋಗೋಷ್ಟಿಗೆ ಅವ್ರ ಅಣ್ಣಗೆ ಸ್ವಲ್ಪ ಚಾಕ್ಲೇಟ್ ಎಲ್ಲ ತಿನ್ನಿಸ್ಬಿಟ್ಟು ವಿಶ್ ಮಾಡಿದ್ಲು. ಹಾಗೆ ಇಬ್ಬರನ್ನು ಕರ್ಕೊಂಡು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಬಸ್ಗೋಸ್ಕರ. ಅಲ್ಲೊಂದೆರಡು ಫೋಟೋ ತೆಗಿಯೋಣ ಅಂತ ಟ್ರೈ ಮಾಡಿದ್ರೆ ಪ್ರಾಪ್ತಿ ನಂದು ತೆಗಿಲೇಬೇಕು ಅಂತೇಳಿ ಹಠ ಮಾಡಿ ಇಬ್ಬರು ಜೋಡಿಯಾಗಿ ತೊಗೊಂಡ್ರು. ಮತ್ತು ಅವ್ರನ್ನೆಲ್ಲ ಕಳಿಸಿ ಮನೆಗೆ ಬಂದು ಇವತ್ತು ಸೋಮವಾರ ನಮ್ಮ ಮನೆ ದೇವ್ರ ವಾರ, ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡೆ. ಹಾಗೆ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಜಾಸ್ತಿ ಜನ ವಿಶಸ್ ಎಲ್ಲ ಮಾಡ್ತಾಯಿದ್ರು ಫ್ಯಾಮಿಲಿ ಮೆಂಬರ್ಸು. ಅವ್ರಿಗೆಲ್ಲ ರಿಪ್ಲೈ ಕೊಟ್ಟೆ. ಮತ್ತು ಯಾರ್ಯಾರು ವಿಶ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಖುಷಿಗೆ ಜಾಮೂನ್ ಅಂದರೆ ಇಷ್ಟ, ನಾನ್ ವೆಜ್ ಕೂಡ ಇಷ್ಟ. ಬಟ್ ಇವತ್ತು ಮಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ಏನು ತಿನ್ನಲ್ಲ, ಅದಕ್ಕೆ ಜಾಮೂನೇ ಮಾಡೋಣ ಅಂತೇಳಿ ಜಾಮೂನ್ಗೆ ಇಡ್ತಾ ಇದ್ದೀನಿ. ಫಸ್ಟು ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ನಾನು 2 ಕಪ್ ಸಕ್ಕರೆ ಮತ್ತು 2 ಕಪ್ ನೀರು ಹಾಕ್ಕೊಂಡು 1-2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿ ಪಾಕ ಕಾಯಿಸೋಕ್ಕೆ ಇಡ್ತಾ ಇದ್ದೀನಿ. ಒಂದು ಕಡೆ ಪಾಕ ಕಾಯೋಷ್ಟರಲ್ಲಿ ಇನ್ನೊಂದು ಕಡೆ ಮಿಕ್ಸರ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಾಮೂನ್ ಪ್ಯಾಕೆಟು, ಸ್ವಲ್ಪ ತುಪ್ಪ ಮತ್ತು ಹಾಲಿನ ಕೆನೆ ಹಾಕೋದ್ರಿಂದ ಸ್ಪಾಂಜಿ ಥರ ಬರುತ್ತೆ ಜಾಮೂನು. ಮತ್ತು ಸ್ವಲ್ಪ ಸ್ವಲ್ಪ ಹಾಲು ಅವಾಗವಾಗ ಹಾಕಿ ಕಲಿಸ್ತಾ ಇರಿ. ಸ್ವಲ್ಪ ಮೆತ್ತಗಿದ್ರೆ ಸಾಕು, ಚಪಾತಿ ಹಿಟ್ಟಿನ ಅದಕ್ಕಿದ್ರೂ ಕೂಡ ಸಾಕು. ಇನ್ನು ಅಮ್ಮ ಜಾಮೂನ್ ಮಾಡುವಾಗ ಹಾಲಿನ ಪೌಡ್ರ್ ಹಾಕಿ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಈ ಸಾರಿ ಅಮ್ಮ ಬಂದಾಗ ಆ ರೆಸಿಪಿ ಕೂಡ ತೋರಿಸ್ತೀನಿ. ನೆನೆಸಿಟ್ಟಿದ್ದೆಲ್ಲ ಆದಮೇಲೆ ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ ಅದನ್ನು. ಅಷ್ಟರಲ್ಲೇ ಎಣ್ಣೆ ಕಾಯ್ಸೋಕ್ಕೆ ಇಡ್ತಾ ಇದ್ದೀನಿ. ಇನ್ನು ಪಾಕ ಕೂಡ ಇನ್ನೂ ಆಗಿರಲಿಲ್ಲ. ಅದೆಲ್ಲ ಹಾಕಿ ಒಂದು 10 ನಿಮಿಷ ಬಾಯ್ಲ್ ಮಾಡಿದ್ರೆ ಸಾಕು. ಇನ್ನು ಪಾಕ ಬರಬೇಕಂತೇನಿಲ್ಲ, ಸ್ವಲ್ಪ ಹಿಂಗೆ ಜಿಗಟ್ ಥರ ಬಂದರೆ ಸಾಕು. ಇವಾಗ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾಲ್ಗಳು ಮಾಡ್ತಾಯಿದ್ದೀನಿ. ಕೈಗೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಚ್ಕೊಂಡ್ರೂ ಕೂಡ ಯಾವುದೇ ಥರ ಕ್ರ್ಯಾಕ್ಗಳು ಬರೋಲ್ಲ. ಕ್ರ್ಯಾಕ್ ಬರಬಾರ್ದು ಅಂದರೆ ಫಸ್ಟ್ ನಾವು ಈ ಥರ ಉದ್ದ ಮಾಡಿಕೊಂಡು ಆಮೇಲೆ ಅದನ್ನು ರೌಂಡ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಕ್ರ್ಯಾಕ್ಗಳು ಬರೋಲ್ಲ. ಅಂದರೆ ಹಿಂಗೆ ಸೀಳಂಗಿಲ್ಲ, ನೀಟಾಗಿ ಬರುತ್ತೆ. ಅಷ್ಟರಲ್ಲಿ ಎಣ್ಣೆ ಕೂಡ ಕಾದಿತ್ತು, ಎಣ್ಣೆನಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಮೀಡಿಯಮ್ ಇಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮ್ ಇಟ್ಬಿಟ್ರೆ ಬೇಗ ಸೀದೋಗುತ್ತೆ ಮತ್ತು ಒಳಗಡೆ ಹಸಿ ಹಸಿ ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಆ ಗೋಲ್ಡನ್ ಬ್ರೌನ್ ಬಂದಾಗಲೇ ಮನೆಯೆಲ್ಲ ಫುಲ್ ಘಮ ಘಮ ಅಂತ ಇತ್ತು. ನಾನು ಪಾಕಕ್ಕೆ ಹಾಕೋಕ್ಕೆ ಮುಂಚೆನೇ ಒಂದು ಈ ಥರ ಬಾಲ್ ತೊಗೊಂಡು ತಿನ್ಕೊಂಡ್ಬಿಟ್ಟಿದ್ದೀನಿ, ಅಷ್ಟು ಚೆನ್ನಾಗಿತ್ತು. ಇನ್ನು 2 ಸ್ವಲ್ಪ ಬೆಚ್ಚಗಿದ್ರೆ ನಡೆಯುತ್ತೆ, ಇಲ್ಲಾಂದರೆ 2ರಲ್ಲಿ ಯಾವುದಾದ್ರೂ ಒಂದು ಬಿಸಿ ಇರಬೇಕು. ನಾನು ಪಾಕ ಇನ್ನು ಸ್ವಲ್ಪ ಬಿಸಿ ಇತ್ತು, ಬಾಲ್ಸ್ನೆಲ್ಲ ಪಾಕದಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಖುಷು ಬಂದ ತಕ್ಷಣ ಹಾಕ್ಕೊಟ್ಟೆ. ಅವನಿಗೆ ಜಾಮೂನ್ ಅಂದರೆ ಇಷ್ಟ. ಬಂದ ತಕ್ಷಣ ಒಂದು 4-5 ತಿನ್ಕೊಂಬಿಟ್ಟಿದ್ದಾನೆ. ಅದು ಹೆಂಗಿದ್ರು ಕೂಡ ಅವ್ನು ಚೆನ್ನಾಗಿದೆ ಅಂತಾನೆ. ಇನ್ನು ಕರಾಟೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ನೆಲ್ಲ ಬಾಕ್ಸ್ಗೆ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಅವನ್ನ ಫಸ್ಟ್ ಕರಾಟೆ ಕಳಿಸಿದೆ. ಇನ್ನು ಕರಾಟೆ ಕ್ಲಾಸಿಂದ ಸಾಯಿಬಾಬಾ ದೇವಸ್ಥಾನ ಸ್ವಲ್ಪ ಹತ್ತಿರ ಇದೆ, ಹಾಗಾಗಿ ಅವನ್ನ ಬೇಗ ಕಳಿಸಿ ನಾನು ಪ್ರಾಪ್ತಿ ಒಂದು ಅರ್ಧ ಗಂಟೆ ಬಿಟ್ಟು ರೆಡಿಯಾಗಿ ನಾವು ಕೂಡ ಕ್ಲಾಸ್ಗೆ ಹೋದ್ವಿ. ಏನು ಕ್ಲಾಸ್ ಇಲ್ಲ, ವಾಟರ್ ಬ್ರೇಕಾ? ಎಷ್ಟೊತ್ತು ಬ್ರೇಕ್? ಇನ್ನು ನಾವು ಹೋಗೋಷ್ಟರಲ್ಲಿ ವಾಟರ್ ಬ್ರೇಕ್ ಅಂತೇಳಿ ಎಲ್ಲರೂ ಮಕ್ಕಳು ಕೂತ್ಕೊಂಡಿದ್ರು. ನಾವು ಹೋಗಿ ಒಂದು 2 ನಿಮಿಷಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇವಂದು ಮತ್ತು ಇನ್ನೊಬ್ರದ್ದು ಇಬ್ಬರು ಬರ್ತಡೇ ಇತ್ತು ಇವತ್ತು ಕ್ಲಾಸಲ್ಲಿ. ಅವರಿಬ್ಬರನ್ನ ನಿಲ್ಲಿಸ್ಬಿಟ್ಟು ವಿಶ್ ಎಲ್ಲ ಮಾಡಿದ್ರು. ಇನ್ನು ಚಾಕ್ಲೇಟ್ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಇನ್ನು ಕರಾಟೆ ಕ್ಲಾಸಿಂದ ನಾನು ಖುಷು ಮಗ್ಗಿ ದೇವಸ್ಥಾನಕ್ಕೆ ಹೋದ್ವಿ. ಸುಮ್ಮನೆ ಹಿಂಗೆ ಅನ್ಕೋ. ಸಾಯಿಬಾಬಾ ದೇವಸ್ಥಾನ ಅಂದ್ರೇ ಒಂಥರ ಶಾಂತವಾಗಿರುತ್ತೆ, ಯಾವುದೇ ಥರ ಗಲಾಟೆ ಇರಲ್ಲ. ಇನ್ನು ನಮ್ಮ ಮಕ್ಕಳು ಹೋಗಿ ಅಲ್ಲಿ ಸ್ವಲ್ಪ ಗಲಾಟೆ ಎಲ್ಲ ಮಾಡಿದ್ರು. ಹಾಗೆ ದೇವ್ರದ್ದು ದರ್ಶನ ಎಲ್ಲ ಮಾಡಿಕೊಂಡು ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡಿದ್ವಿ. ಪ್ರಾಪ್ತಿ ದೇವ್ರಿಗೂ ಕೂಡ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಆರತಿ ತಟ್ಟೆಗೆ ಒಂದು ಚಾಕ್ಲೇಟ್ ಹಾಕಿದ್ಲು.
ಅವಳ ಹತ್ರನೇ ಐತೆ ಅಂತ ಸೇಮಾ ಆಂಟಿ ಈಗ ಬ್ಯಾಗ್ ಹಾಕೊಂಡು ಈಗ ಸೋನಮ್ಮ ಬೆಳಿಗ್ಗೆನೆ ಖುಷಿಗೆ ಫೋನ್ ಮಾಡಿ ವಿಶ್ ಎಲ್ಲ ಮಾಡಿದ್ಲಿ. ನಾವು ಸಿಟಿ ಕಡೆ ಹೋಗಿದ್ರಂತೆ, ಅವಳು ಹಂಗೆ ಖುಷಿಗೆ ಗಿಫ್ಟ್ ತೊಗೊತೀನಿ ಅಂತ ಹೇಳ್ಬಿಟ್ಟು ಗಿಫ್ಟ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ಲು. ಇನ್ನು ನಾವು ಬರ್ತಡೇ ಮಾಡಲ್ಲ ಅಂತ ಹೇಳಿದ್ರು ಕೂಡ ಏನು ಪರವಾಗಿಲ್ಲ, ನಾವು ಬಂದು ಗಿಫ್ಟ್ ಕೊಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಚಂದನ ಮತ್ತು ಸೋನಮ್ಮ ಇಬ್ಬರು ಬಂದಿದ್ದರು. ಅವ್ರು ಬಂದು ಹೋದ್ಮೇಲೆ ಮತ್ತೆ ಕೇಕ್ ಕಟ್ ಮಾಡಿದ್ರೆ ಆಯ್ತು ಅಂತೇಳಿ ಖುಷಿ ಆಟ ಮಾಡಿಬಿಟ್ಟು ಅವ್ರ ಅಪ್ಪನ ಹತ್ರ ಕೇಕ್ ಎಲ್ಲ ತರಿಸ್ಕೊಂಡ. ಇನ್ನು ಸಡನ್ನಾಗಿ ಪ್ಲ್ಯಾನ್ ಆಗಿರೋದ್ರಿಂದ ಇರೋ ಒಂದು 4-5 ಬಲೂನಲ್ಲಿ ಕಟ್ಟಿ ಒಂದು ಸ್ವಲ್ಪ ಲೈಟಿಂಗ್ ಎಲ್ಲ ಇತ್ತು. ಅವ್ನ ಖುಷಿಗೆ ಒಂದು ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡಿದೆ. ಇನ್ನು ಹಿಂದೆ ಗೋಡೆ ಇಲ್ಲದೆ ಕರ್ಟನ್ ಇದೆಲ್ಲ ಸ್ವಲ್ಪ ಇದು ಲೋಗೋಗಳು ಮತ್ತು ಲೈಟಿಂಗ್ಸ್ ಹಾಕೋಕ್ಕೆಲ್ಲ ಹೆಲ್ಪ್ ಆಯಿತು. ಏನಂದರೆ ಸೇಫ್ಟಿ ಪಿನ್ ಹಾಕ್ಬಿಟ್ಟಿದ್ದೀನಿ, ಆ ಕಡೆ ಈ ಕಡೆ ಒಂದು. ಗೋಡೆ ಆಗಿದ್ರೆ ಡಬಲ್ ಸ್ಟಿಕ್ ಹಾಕ್ಬೇಕು, ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಗ್ರಿಪ್ಪಾಗಿ ಕೂತ್ಕೊಂಡಿತ್ತು, ಯಾವುದೇ ಥರ ಅಲ್ಲಾಡಿಲ್ಲ. ಫೈನಲ್ ಆಗಿ ಸಿಂಪಲ್ಲಾಗಿ ಇಷ್ಟ ಆಯಿತು. ಇನ್ನು ಕೇಕ್ ಕೂಡ ತೊಗೊಂಡು ಬಂದಿದ್ದರು, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇನ್ನು ಎಲ್ಲರೂ ಬರೋ ಟೈಮ್ ಆಯ್ತು ಅಂತೇಳಿ ಅದನ್ನು ಕೂಡ ತೆಕ್ಕೊಂಡು ಬಂದೆ. ಖುಷಿನ ನಾನೇ ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಓಪನ್ ಮಾಡ್ತಾ ಇದ್ದಾನೆ. ಹಾಗೆ ನಿನ್ನೆ ಖುಷಿದು ಹುಂಡಿ ಹೊಡೆದಿದ್ವಲ್ಲ, ಅದ್ರ ದುಡ್ಡು ಬಂದಿತ್ತು. ನಾನು ಒಂದು 2-3 ದಿನ ವೆಯ್ಟ್ ಮಾಡು ಖುಷಿ, ಆಮೇಲೆ ಏನಾದರೂ ಚೆನ್ನಾಗಿರೋದು ತೊಗೊಳ್ಳೋಣ ಅಂದರೆ ಅವ್ನು ಕೇಳೇ ಇಲ್ಲ ನಾನು ಇವತ್ತೇ ತೊಗೋಬೇಕಂತೇಳಿ ಅವನು ಅವರಪ್ಪ ಎಲ್ಲ ಮಾರ್ಕೆಟ್ಗೆ ಹೋಗಿ ಒಂದು ಆಟ ಸಾಮಾನು ತೊಗೊಂಡಿದ್ದಾನೆ. ಅದೇ ಇದು 1900 ರೂಪಾಯಿ ಬಿದ್ದಿದೆ. ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಏನಕ್ಕೆ ಇಷ್ಟ ಇಲ್ಲ ಅಂದರೆ ನನಗೆ ಇದೇ ಖುಷಿ, ನಾನು ಇದೇ ತೊಗೊತೀನಿ, ಇದು ಬಿಟ್ಟರೆ ಗೇರ್ ಸೈಕಲ್ ತೊಗೊತೀನಿ ಅಂದ. ಇನ್ನಾಗಲೇ ಒಂದು ಸೈಕಲ್ ಇದೆ, ಗೇರ್ ಸೈಕಲ್ ಏನು ಬೇಡ ಅಂತ ಹೇಳ್ಬಿಟ್ಟು ಅವರಪ್ಪ ಇದನ್ನೇ ಕೊಡ್ಸ್ಕೊಂಡು ಕರ್ಕೊಂಬಂದಿದ್ದಾರೆ. ಹ್ಯಾಪಿ ಬರ್ಡೇ ಅಂತ ಹೇಳ್ರಿ ಜೋರಾಗಿ. ನೀನು ಮುಖ ಹಿಂದೆ ಮಾಡ್ಕೊ. ತಂಗಿಗೆ ತಿನ್ಸ, ತಂಗಿಗೆ ತಿನ್ಸ ಹುಡುಗ. ಈ ಕಡೆ ನೋಡ್ರಿ. ನಾವು ಜಾಸ್ತಿ ಜನ ಏನು ಕರೆದಿಲ್ಲ, ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ನಾಜಿಯಾ, ಶ್ರುತಿ, ಸ್ವಾತಿ ಮತ್ತು ಚಂದನ, ಅವ್ರ ಮಕ್ಕಳು ಮಾತ್ರ ಕರೆದಿದ್ವಿ ಅಷ್ಟೇ. ಅವ್ರು ಕೂಡ ಒಬ್ಬೊಬ್ಬರೇ ಬಂದಿದ್ರು, ಏನು ಫ್ಯಾಮ್ಲಿ ಕೂಡ ಬಂದಿರಲಿಲ್ಲ. ಬರೀ ಕೇಕ್ ಕಟಿಂಗ್ ಮಾತ್ರ, ಊಟ ಏನೂ ಇಲ್ಲ. ಫುಲ್ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ. ಇಷ್ಟು ಕೂಡ ಮಾಡಬಾರ್ದು ಅನ್ನೋದಿತ್ತು, ಇನ್ನು ಅವ್ನು ಕೇಳ್ತಾ ಇದ್ದೆ ಅಂತೇಳಿ ಮಾಡಿದ್ವಿ. ಅಮ್ಮ ಪ್ರತಿ ವರ್ಷ ಬರ್ತಾರೆ, ಬಟ್ ಈ ವರ್ಷ ಊರಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇದೆ ನಮ್ಮ ಗಂಡನ ಮನೇಲಿ. ಇನ್ನು ಅಮ್ಮ ಅಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಈ ಸಾರಿ ಬರೋಕ್ಕಾಗಿಲ್ಲ. ಇನ್ನೊಂದು 2-3 ದಿನ ಬಿಟ್ಟು ಬರ್ತೀನಿ ಅಂದಿದ್ದಾರೆ. ನೋಡಬೇಕು ಏನು ಮಾಡ್ತಾರೋ ಅಂತ. ಎಲ್ಲರೂ ಯೂಸ್ಫುಲ್ ಆಗಿರೋ ಗಿಫ್ಟ್ಸೇ ಕೊಟ್ಟಿದ್ದಾರೆ. ಅವನಂತೂ ಓಪನ್ ಮಾಡೋಕ್ಕೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದ. ಎಲ್ಲ ಆಗಲೇ ಓಪನ್ ಮಾಡಿ ನೋಡ್ದ. ಮತ್ತು ಎಲ್ಲರೂ ಯೂಸ್ಫುಲ್ ಆಗಿರೋ ಗಿಫ್ಟ್ಸೇ ಕೊಟ್ಟಿದ್ದಾರೆ. ಮತ್ತು ಪ್ರಾಪ್ತಿ ಜೊತೆ ಶೇರ್ ಮಾಡ್ಕೊ ಅಂದರೆ ನನ್ನ ಗಿಫ್ಟ್ಸ್ ಯಾರ ಜೊತೆನೂ ಮಾಡ್ಕೊಳ್ಳಲ್ಲ ಅಂತ ಇದ್ದ. ಇನ್ನು ಖುಷಿಗೆ ಟೊಮೊಟೊ ಬಾತ್ ಅಂದರೂ ಕೂಡ ಫೇವ್ರೇಟು. ಇನ್ನು ಅವನು ಊಟಕ್ಕೆ ಟೊಮೊಟೊ ಬಾತೇ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡಿ 1-2 ಸಂಡಿಗೆಗಳು ಕೂಡ ಮಾಡಿದ್ದೆ. ನಮ್ಮ ಚಿಕ್ಕ ಫ್ಯಾಮಿಲಿಯ ಚೊಕ್ಕವಾದ ಬರ್ತಡೇ ಈ ಥರ ಇತ್ತು. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.